ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನು ಖಂಡಿಸಿ ಮುದ್ದೇಬೇಳ್ ಪಟ್ಟಣದಲ್ಲಿ ಮಂಗಳವಾರ ದಿನಾಂಕ 23/4/2024 ಮಧ್ಯಾಹ್ನ ರಾಘವೇಂದ್ರ ಮಂಗಲ ಕಾರ್ಯಾಲಯದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರಣ ಎಲ್ಲ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸ್ವಯಂ ಪ್ರೇರಿತರಾಗಿ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅಗಲಿದ ನೇಹಾ ಹಿರೇಮಠಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿದ್ದಾರೆ ಎಂದು ಮುದ್ದೇಬೇಳ್ ಮತಕ್ಷೇತ್ರದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳ್ಳಿ ಅವರು ಹೇಳಿದರು. ಅವರು ಮುದ್ದೇಬೇಳ್ ಪಟ್ಟಣದ ಕಾಸಗತೇಶ್ವರ ಮಠದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಈ ವೇಳೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದಂಥ ವಾಸುದೇವ್ ಶಾಸ್ತ್ರಿ ಹಾಗೂ ಅಪ್ಪು ದೇಗಿನಾಳ ಸೇರಿದಂತೆ ಮಾತನಾಡಿ, ವ್ಯಾಪಾರ ಸಂಘಟನೆಯ ವತಿಯಿಂದ ನಾವು ಬೆಂಬಲವನ್ನು ಸೂಚಿಸುತ್ತೇವೆ ಎಂದು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ವಾಸುದೇವ್ ಶಾಸ್ತ್ರಿ, ಚನ್ನಬಸು ಯಲಗೂರ, ಹರೀಶ್ ನಾಟಿಕಾರ, ಪ್ರಭುಗೌಡ ಪಾಟೀಲ, ಸಂತೋಷ್ ಪಾಟೀಲ, ಸಂತೋಷ್ ಎಸ್ ಪಾಟೀಲ, GM ಪುರಾಣಿಕ ಮಠ, ಶ್ರೀಶೈಲ್ ನಾಗಟಾನ, ಲಕ್ಷ್ಮೀಚಂದ್ ಒಸ್ವಾಲ, ಬಸಲಿಂಗಪ್ಪ ರಕಸಗಿ, ಮಲ್ಲನಗೌಡ ಬಿರಾದಾರ, ಡಾಕ್ಟರ್ ವೀರೇಶ್ ಪಾಟೀಲ, SD ರಾಂಪುರ, ಪರಶುರಾಮ್ ನಲ್ಲತೋಡ, ಬಾಬು ಗೋಗಿ, SK ದೇಶಪಾಂಡೆ, SM ದೇಗನಾಳ, CC ಬಿಂಜಲ್ಬಾವಿ, KR ಕಾಮಟೆ, ವಿಕ್ರಮ್ ಓಸ್ವಾಲ, ಓಂಕಾರ್ ಪಾಟೀಲ, ನಿಂಗಣ್ಣ ಚೆಟ್ಟೇರ್ ಹಾಗೂ ಅಶೋಕ್ ರಾಠೋಡ್ ನೇಬಗೇರಿ, ವೀರೇಶ್ ಕಲ್ಯಾಣಮಠ, CL ಬಿರಾದಾರ, SC ದೊಡಮನಿ, ಅಶೋಕ್ ಚಿನ್ವಾರ, ರಾಜು ಬಳ್ಳೊಳ್ಳಿ, DS ಅಂಗಡಿ, ರಾಜಶೇಖರ್ ಹೊಳಿ, ಕಾವೇರಿ ಕಂಬಾರ, ಪ್ರೀತಿ ಕಂಬಾರ, ಡಾಕ್ಟರ್ CK ಶಿವೋಗಿ ಮಠ, RS ಮೊಕಾಸಿ, LS ದೇಶಪಾಂಡೆ, MA ಹಡಲ್ಗೇರಿ, ಗೌರಮ್ಮ ಹುನಗುಂದ, ಗಿರೀಶ್ ಗೌಡ ಪಾಟೀಲ, ರವೀಂದ್ರ ಬಿರಾದಾರ, ವಿಷ್ಣು, ಅಶೋಕ್ ರಾಠೋಡ, ಸಿದ್ದರಾಜ್ ಹೊಳಿ, ಗೌರಮ್ಮ ಹುನಗುಂದ, ಸಂಗಮ ದೇವರಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಮಿಷನರ್ ಹುಬ್ಬಳ್ಳಿನಲ್ಲಿ ಹೇಳಿಕೆ ಕೊಡ್ತಾರೆ. ಏನಂತ, ಇದು ಅವರಿಬ್ಬರ ಮಧ್ಯೆ ಪ್ರೇಮ ಇತ್ತು, ಆ ಕಾರಣಕ್ಕೆ ಅವಳು ನಿರಾಕರಿಸಿದ್ದು, ಅದಕ್ಕೆ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಕೊಲೆಗಡಕ ಪ್ರಾಥಮಿಕವಾಗಿ ಹೇಳಿದ್ದಾನೆ. ಆದರೂ ನಾವೆಲ್ಲ ಆ್ಯಂಗಲಲ್ಲಿ ತನಿಖೆ ಮಾಡ್ತೀವಿ ಅಂತೇಳಿ ಪೊಲೀಸ್ ಕಮಿಷನರ್ ಹೇಳಿಕೆ ಕೊಡ್ತಾರೆ. ಪೊಲೀಸ್ ಕಮಿಷನರ್ ಹೇಳಿಕೆ ಕೊಟ್ಟಂತ 1 ಗಂಟೆ ಒಳಗಡೆ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಡ್ತಾರೆ. ಏನಂತ, ಇದು ಅವರಿಬ್ಬರ ಮಧ್ಯೆ ಪ್ರೇಮದ ವೈಫಲ್ಯದಿಂದ ಆಗಿರ್ತಕ್ಕಂಥದ್ದು, ಅವಳು ನಿರಾಕರಣೆ ಮಾಡಿದ್ದಕ್ಕೆ ಈ ಕೊಲೆ ಆಗಿದೆ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಇದು ವೈಯಕ್ತಿಕ ಕಾರಣಕ್ಕಾಗಿದ್ದು ಅಂತ. ಅವ್ರ ತಂದೆ ತಾಯಿಗಳು ಏನು ಹೇಳ್ತಾ ಇದ್ದಾರೆ ಅದು ಬಹಳ ಮುಖ್ಯ. ಈ ರೀತಿ ಅನೇಕ ಘಟನೆಗಳು ಹಿಂದೆ ನಿರ್ಭಯ ಕೇಸಲ್ಲಿ ಜೈಲಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು, ಅನೇಕ ಘಟನೆಗಳು ದೇಶದಲ್ಲಿ ನಡೆದಾಗ ಅವರ ತಂದೆ ತಾಯಿಗಳ ಹೇಳಿಕೆ ಬಹಳ ಮುಖ್ಯ. ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್. ಅವರೇನು ಹೇಳ್ತಾ ಇದ್ದಾರೆ, ಗೃಹ ಮಂತ್ರಿಗಳೇ ನೀವು ಹೇಳ್ತಿರ್ತಕ್ಕಂಥ ಹೇಳಿಕೆ ಸರಿಯಾದದ್ದಲ್ಲ, ಅದು ತಪ್ಪು. ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನೀಗಾಗಲೇ ನನ್ನ ಮಗಳನ್ನು ಕಳ್ಕೊಂಡು ನೋವಲ್ಲಿದ್ದೇನೆ, ಇನ್ನಷ್ಟು ನನ್ನ ಕುಟುಂಬಕ್ಕೆ ನೋವು ಕೊಡಬೇಡಿ ಅಂತಕ್ಕಂಥ ಮಾತನ್ನ ಅವ್ರ ತಂದೆ ಸ್ವತಃ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಹಿಂದೆ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ, ನನ್ನ ಮಗಳನ್ನ ಟ್ರ್ಯಾಪ್ ಮಾಡಿ ಅವಳನ್ನ ನಮ್ಮ ಸಮಾಜದಿಂದ ಬೇರೆ ಸಮಾಜಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಅವ್ರ ತಂದೆ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇನ್ನು ಒಪ್ಪಕ್ಕೆ ತಯಾರಿಲ್ಲ. ಅವರು ಇವರಿಬ್ಬರನ್ನು ಲವ್ ಮಾಡಿದ್ದು ನೋಡಿದವ್ರ ಥರ ಹೇಳ್ತಾರೆ. ಗೃಹ ಮಂತ್ರಿಗಳ ಹೇಳಿಕೆ ಅಂತೂ ಎಷ್ಟರ ಮಟ್ಟಿಗೆ ಈ ಸಮಾಜದ ಮೇಲೆ ನೋವು ತಂದಿದೆ ಅಂದರೆ, ಅವ್ರ ತಂದೆ ತಾಯಿಗೆ ನನ್ನ ಹೇಳಿಕೆಯಿಂದ ನೋವಾಗಿದ್ದು ವಿಷಾದ ವ್ಯಕ್ತಪಡಿಸ್ತೀನಿ, ಆದರೆ ಸತ್ಯ ಮುಚ್ಚಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗೇನೇ ಆಗಿಲ್ಲ. ಅದನ್ನು ಅರೆಸ್ಟ್ ಮಾಡಿದ್ದು ಬಿಟ್ಟರೆ, ಅದು ಅಲ್ಲಿರೋ BVB ಕಾಲೇಜಲ್ಲಿರುವಂಥ ವಿದ್ಯಾರ್ಥಿಗಳು ಹಿಡಿದುಕೊಟ್ಟಿರೋದು. ಪೊಲೀಸರು ಒಪ್ಪಿಸಿದ್ದಾರೆ.
ಒಪ್ಸ್ ಆದ್ಮೇಲೆ ಅವ್ನು ಎನ್ಕ್ವೈರಿ ಆಗಿಲ್ಲ, ಪಾರ್ಟಿ ಕರ್ಕೊಂಡು ಬಂದಿಲ್ಲ, ಏನೂ ಆಗಿಲ್ಲ, ಪಂಚನಾಮ ಆಗಿಲ್ಲ, ಏನೇನೂ ಆಗಿಲ್ಲ. ಅವ್ನು ಸೀದಾ ಕರ್ಕೊಂಡೋಗಿ ಅವನಿಗೆ ಜೈಲಲ್ಲಿ ಇಟ್ಟಿದ್ದಾರೆ. ಅವನಿಗೆ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ಪೊಲೀಸ್ನವರು. ಡಿಸಿಷನ್ಗೆ ಬರ್ತಾರೆ. ಗೃಹ ಮಂತ್ರಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಇದು ವೈಯಕ್ತಿಕ ಕಾರಣಕ್ಕೆ ಲವ್ ಫೇಲ್ಯೂರ್ ಇಂದ ಆಗಿರೋದು, ಇದು ಸತ್ಯ ಅಂತಕ್ಕಂಥ ಮಾತನ್ನ ಜನರ ಮುಂದೆ ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಇಡೀ ಕರ್ನಾಟಕದ ನಾಗರಿಕ ಸಮಾಜ, ವಿಶೇಷವಾಗಿ ಹಿಂದೂ ಸಮಾಜದ ಎಲ್ಲ ಸಂಘಟನೆಗಳು ಕರ್ನಾಟಕಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅಂತವ್ರು ಎಲ್ಲೇ ಬಹಳ ಕುಟುಂಬದ ಬೇಡಿಕೆ ಏನಿದೆ ಮತ್ತು ಸಮಾಜದ ಬೇಡಿಕೆನೂ ಅದೇ ಇರೋದು. ಏನು ಅಂದರೆ ಅವನಿಗೆ ಕೂಡಲೇ 3 ತಿಂಗಳಲ್ಲೋ 6 ತಿಂಗಳಲ್ಲೇ ವಿಶೇಷ ಟ್ರಯಲ್ ಮಾಡಬೇಕು. ಟ್ರಯಲ್ ಮಾಡಿ ಒಂದು ವಿಶೇಷ ಕೋರ್ಟನ್ನು ಮಾಡಬೇಕು ಸರ್ಕಾರ. ಟ್ರಯಲ್ ಮಾಡಿ ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು, ಇಲ್ಲ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಅಂತಕ್ಕಂಥದ್ದು ಇಡೀ ಸಮಾಜದ, ಇಡೀ ರಾಜ್ಯದ ಜನರ ಒಕ್ಕೊರಲಿನ ಒತ್ತಾಯ ಇದೆ. ಕೋರ್ಟಲ್ಲಿ ಬಂದಿರೋದು 14 ಬಾರಿ ಇರಿದಿದ್ದಾರೆ. 14 ಬಾರಿ ಇರಿದಿರ್ತಕ್ಕಂಥದ್ದು ಅದು ಕುತ್ತಿಗೆ ಮತ್ತು ಹೃದಯ ಭಾಗಕ್ಕೆ. ಯೂಶಲಿ ಯಾವುದೇ ಒಂದು ಪ್ರೀತಿ ಇದ್ದು ಫೇಲ್ಯೂರ್ ಆಗಿದ್ದರೆ ಯಾರನ್ನು ಕೊಲೆ ಮಾಡ್ತಕ್ಕಂಥ ನಾವಂತೂ ಎಲ್ಲಿ ನೋಡಿಲ್ಲ. ಮದುವೆ ಆಗಿರ್ತಕ್ಕಂಥ ಇಬ್ಬರು ಪ್ರೀತಿ ಮಾಡಿದಂಥ ಕಾಲೇಜ್ ಹುಡುಗ ಹುಡುಗಿ ಈ ರೀತಿಯಾದಂಥ ಅಮಾನುಷವಾದಂಥ ಕೊಲೆ ಮಾಡಿದಂತೂ ನನ್ನ ಗಮನಕ್ಕಂತೂ ಇಲ್ಲ. ಆ ರೀತಿ ನಡೀಲಿಕ್ಕೆ ಎಲ್ಲೂ ಕೂಡ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜಗಳು ಸಂಸ್ಕೃತಿ ಮತ್ತು ನಾಗರಿಕ ಸಮಾಜ, ಇಲ್ಲಿ ಅನಾಗರಿಕವಾಗಿ ವರ್ತನೆ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. ಆದರೆ ಅವನು ಆ ರೀತಿಯಾಗಿ ದಾರುಣವಾಗಿ ಕೊಲ್ಲಲಿಕ್ಕೆ ಲವ್ ಜಿಹಾದ್ ಸಂಸ್ಥೆಗಳು ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅವ್ರ ಕುಟುಂಬದವರು ಹೇಳಿದ್ದಾರೆ. ಅನೇಕ ಜನರು ಇದ್ರ ಬಗ್ಗೆ ಸಂಶಯ ಇದೆ. ಆ ಕೊಲೆಗಡಕನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಏನು ಇವತ್ತು ಪ್ರತಿಭಟನೆ ನಂಬಿಕೊಂಡಿದೆ. ನಾವು ಈಗಾಗಲೇ ಮೊನ್ನೆ ಪ್ರತಿಭಟನೆ ಮಾಡೋದೆಲ್ಲ ಇವತ್ತು ವಿಜಯವಾಡದಲ್ಲಿ ಯಾವುದು ಕೂಡ ನಾವು ಬೀದಿನಲ್ಲಿ ಪ್ರತಿಭಟನೆ ನಂಬಿಕೊಂಡಿಲ್ಲ. ಆದರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಪ್ರತಿನಿತ್ಯ ಆ ವಿದ್ಯಾರ್ಥಿ ಸಂಘಟನೆ ಒಂದಲ್ಲ ಒಂದು ರೀತಿಯಿಂದ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತೂ ಕೂಡ ಅವರು ಹಮ್ಮಿಕೊಂಡಿದ್ದಾರೆ, ನಾಳೆನೂ ಕೂಡ ಹಮ್ಮಿಕೊಳ್ಳೋದಿದ್ದಾರೆ. ಪ್ರತಿದಿನ ಇದು ಹೋರಾಟ ನಡೀತಾ ಇದೆ. ಎಲ್ಲಿವರೆಗೆ ಅವಳಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಆ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದು ಆ ವಿದ್ಯಾರ್ಥಿ ಸಂಘಟನೆಯ ತೀರ್ಮಾನ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಬೇಕು ಮತ್ತು ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಅವ್ರ ಕುಟುಂಬದ ಸಲಹೆ ಮೇರೆಗೆ ಸಿಬಿಐ ತನಿಖೆಯನ್ನು ಕೂಡ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ. ರಾಜ್ಯ ಸರ್ಕಾರವನ್ನು ಸಿಬಿಐ ವಹಿಸಲಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ. ಅದನ್ನು ಕೂಡ ನನಗೆ ಪೂರ್ವವಾಗಿ ಕೂಡ ನಾನು ಹೇಳಿ ತಿಳಿಸ್ತೇನೆ. ನಿಮಗೆ ತನಿಖೆ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂದಮೇಲೆ ಇದನ್ನು ಖಂಡಿತವಾಗಲೂ ಕೂಡ ಸಿಬಿಐ ವಹಿಸ್ತಕ್ಕಂಥ ಕೆಲಸ ಮಾಡಿ. ಯಾಕೆಂದರೆ ಲಾಸ್ಟ್ ಸಿಬಿಐದಲ್ಲಿ 100% ನ್ಯಾಯ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಮೊನ್ನೆ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಕನ್ನಡ ಮಾಧ್ಯಮಗಳು ಆ ಟಿ ವಿನಲ್ಲಿ ನೋಡಿರೋದನ್ನು ಹೇಳ್ತಾ ಇದ್ದೀವಿ. ಸೊ ಇದು ವಾಸ್ತವಿಕ. ಅದಕ್ಕೆ ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಏನು ಸಂಘಟನೆಗಳಿದ್ದಾವೆ ಆ ಸಂಘಟನೆಯನ್ನು ಮಟ್ಟ ಹಾಕಬೇಕು. ಅದರಲ್ಲಿ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥ, ಅದರಲ್ಲಿ ಹಿಂದೂ ಸಮಾಜದ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಏನು ವ್ಯವಸ್ಥಿತ ಸಂಚು ನಡೀತಾ ಇದೆ ಅದನ್ನು ತಡೆಯೋದಕ್ಕೆ ಸರ್ಕಾರ ಕೂಡಲೇ ಕ್ರಮ ತಗೊಳ್ಬೇಕು ಮತ್ತು ಅದಕ್ಕೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಮ್ಮ ಹಿಂದೂ ಪರ ಸಂಘಟನೆಗಳು ಪ್ರತಿ ಊರಿನಲ್ಲಿ ಕೂಡ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋರಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಾ ಎಲ್ಲ ವ್ಯಾಪಾರಸ್ಥರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸ್ವಯಂ ಪ್ರೇರಿತವಾಗಿ ಇದು ನಮ್ಮ ಕುಟುಂಬದ್ದೇ ಒಂದು ಘಟನೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಇದಕ್ಕೆ ಸಾಥ್ ಕೊಡ್ಬೇಕಂತ ನನ್ನ ಒಂದು ಕಳಕಳಿ ಮನವಿ ಅದ. ಸಾಹೇಬ್ರು ಹೇಳಿದರು ಎಲ್ಲನೂ ಏನೇನು ನಡೆದದ. ಈಗ ಲಾಸ್ಟ್ ಟೈಮ್ನಲ್ಲಿ ಹೈದರಾಬಾದ್ದೊಳಗೆ ಒಂದು ಘಟನೆ ಆಗಿತ್ತು, ಸ್ವಲ್ಪ ದಿನದೊಳಗೆ ಎನ್ಕೌಂಟರ್ ಮಾಡಿದ್ರು. ಹಂಗೇನ್ರಿ ಈ ಸರ್ಕಾರ ಒಂದು ನಿರ್ದಿಷ್ಟವಾದ ಒಂದು ಕ್ರಮ ತಗೊಳ್ತು ಅಂತಂದ್ರೆ ಎಲ್ಲ ನಾಗರಿಕ ಸಮಾಜಕ್ಕೆ ಏನು ಭಯ ಆಗುತ್ತದೆ. ಇದು ಏನು ಮಾಡ್ಲಿಕ್ಕತ್ತಾರಪ್ಪ, 4 ದಿವಸದೊಳಗೆ ಇವ್ರು ನಮ್ಮನ್ನು ಮಟ್ಟ ಹಾಕ್ತಾರೆ. ಬೇರೆ ಬೇರೆ ದೇಶದೊಳಗೆ ಅದಾವ, ಏನರ ಮಾಡಿದ ತಕ್ಷಣವೇ ಅವ್ರು ಕೈ ಕಡಿದು ಕಾಲು ಕಡಿದು ರುಂಡ ತೆಗೆದು ಆ ರೀತಿ ಘಟನೆ ಬೇರೆ ದೇಶದೊಳಗೆ ಹೆಂಗೆ ಮಾಡ್ತಾರೆ ಹಂಗೆ ನಮಗಿನ್ನೂ ಒಂದು ಸರ್ಕಾರ ಒಂದು ನಿರ್ದಿಷ್ಟವಾದಂಥ ಒಂದು